ವಾರಾಹಿ ನವರಾತ್ರಿ, ಅದರಲ್ಲೂ ಅದಕ್ಕೆ ಮತ್ತೊಂದು ಹೆಸರು ಗುಪ್ತ ನವರಾತ್ರಿ ಅಂತ. ಇನ್ನು ಗುಪ್ತ ನವರಾತ್ರಿ ಅಂತಂದರೆ ಇನ್ನು ನಿಮಗೆ ತಿಳಿಸೋದಾದರೂ ಏನಿದೆ, ಮೂಲಭೂತ ಸೌಕರ್ಯಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ನೆಲ. ಈ ನೆಲಕ್ಕಾಗಿಯೇ ಜನ ಕಿತ್ತಾಡ್ತಾರೆ, ಒಂದೊಂದು ಅಡಿಗೂ ಕಿತ್ತಾಡ್ತಾರೆ. ಈ ಜೀವನ ಇದೆಯೋ ಅಷ್ಟರಲ್ಲೂ ಕೂಡ ನಮಗೆ ಅರ್ಥ ಆಗದೆ ಇರ್ತಕ್ಕಂತಹ ದಿನಗಳು ಒಬ್ಬೊಬ್ಬರು ಒಂದೊಂದ್ಸಲ ನಮಗೆ ಅರ್ಥ ಆಗಿರಲ್ಲ. ಈ ನವರಾತ್ರಿಯನ್ನು ಆಷಾಢ ಮಾಸದ ಪ್ರಥಮ ಪಾಡ್ಯಮಿಯಿಂದ ಹಿಡಿದು 9 ದಿನಗಳ ಕಾಲ ಆಚರಣೆ ಮಾಡತಕ್ಕಂಥದ್ದು. ಯಾವ ಆಸೆಗಳು ಎಲ್ಲೂ ಪೂರೈಸಿಕೊಳ್ಳಲಿಕ್ಕಾಗಲಿಲ್ವೋ ಅದರ ಗುಪ್ತವಾಗಿ ನಿಮ್ಮ ಜೊತೆ ನೀವೇ 9 ದಿನಗಳ ಕಾಲ ಮಾತಾಡ್ತಾ ವಿತ್ ವರಾಹಿ ಜೊತೆ ಮಾತಾಡ್ತಕ್ಕಂಥ ದಿನಗಳು ಅಂತಂದ್ರೆ ಅದು ನವರಾತ್ರಿ ಮಾತ್ರನೇ. ತಾಂತ್ರಿಕ ಕಲಿಯುವಂಥವ್ರು, ತಾಂತ್ರಿಕ ಮಾಡುವಂಥವ್ರು, ತಾಂತ್ರಿಕರು ಹೆಚ್ಚಿಗೆ ಇದನ್ನ ಆಚರಣೆ ಮಾಡುತ್ತಾರೆ. ಅವರ ಅನುಷ್ಠಾನ ಭಿನ್ನವಾಗಿರುತ್ತೆ. ನೀವು ಶಂಖ ಚಕ್ರ ತರ್ತಿರೋ, ಶಾರ್ಗ ತರ್ತಿರೋ, ಪಾಶ ತರ್ತಿರೋ, ಮುಶಲ ತರ್ತಿರೋ, ಖಡ್ಗ ತರ್ತಿರೋ, ಕತ್ತಿ ತರ್ತಿರೋ, ಒಟ್ಟಾರೆ ಆಗಿರ್ತಕ್ಕಂಥ ಒಂದು ಆಯುಧವನ್ನ ಮನೆಗೆ ತಂದು ದೇವರ ಮನೆ ಇಟ್ಟು ಅದನ್ನು ಪೂಜಿಸ್ತಕ್ಕ ಶಾಂತಿಯ ಪರ್ವ ಮನೆಯಲ್ಲಿ ಇರಬೇಕಾದ್ರೂ ಕೂಡ ಆ ವಾರಾಹಿ ದೇವಿಯ ಆರಾಧನೆ ಮಾಡತಕ್ಕಂತಹ ವಿಧಿವಿಧಾನಗಳು ಬೆಳಗ್ಗೆ ಆಗಿರಲಿ ಸಂಜೆ ಆಗಿರಲಿ ಯಾವುದಾರೊಂದು ಆಯುಧವನ್ನು ಪೂಜೆ ಮಾಡೋ ಮುಖಾಂತರ. ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಏನೋ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರೂಜಿಯವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಕಳೆದ ವಿಡಿಯೋಸಲ್ಲಿ ನಮಗೆ ಈ ಅಮಾವಾಸ್ಯೆ ಬಗ್ಗೆ, ಆಷಾಢದ ಕುರಿತಾಗಿ ಪ್ರತಿಯೊಂದು ಕೂಡ ತಿಳಿಸ್ಕೊಟ್ಟಿದ್ದೀರಾ. ಅದರ ಜೊತೆಯಲ್ಲಿ ಈ ಒಂದು ವಾರಾಹಿ ನವರಾತ್ರಿ ಅನ್ನೋ ಒಂದು ಮಾತುಗಳನ್ನ ಕೂಡ ನೀವು ಹೇಳ್ತಾ ಇದ್ರಿ. ಇದು ಒಂದು ಗುಪ್ತವಾಗಿ ಆಚರಣೆ ಮಾಡುವಂಥದ್ದು ಅನ್ನೋದ್ರ ಬಗ್ಗೆ. ನವರಾತ್ರಿ ನಮಗೆ ಅಕ್ಟೋಬರಲ್ಲಿ ಬರುತ್ತೆ, ದಸರಾ ಟೈಮಲ್ಲಿ, ಅದು ಗೊತ್ತು. ಈ ವಾರಾಹಿ ನವರಾತ್ರಿ ಯಾರು ಆಚರಣೆ ಮಾಡ್ಬೋದು, ಇನ್ನು ಮಾಡೋದ್ರಿಂದ ಆಗುವಂಥ ಲಾಭಗಳೇನು, ಪ್ರತಿಯೊಬ್ಬರು ಕೂಡ ಮಾಡ್ಬೋದಾ ಅಥವಾ ಹಿಂದೆ ನಾವು ಮಾಡ್ಕೊಂಬಂದಿದ್ರೆ ಮಾತ್ರ ಮಾಡಬೇಕಾ, ಈ ಎಲ್ಲವೂ ಕೂಡ ಆಲೋಚನೆ ಬರುತ್ತೆ. ಈ ವಾರಾಹಿ ನವರಾತ್ರಿ ಬಗ್ಗೆ ಸ್ವಲ್ಪ ಮಾಹಿತಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಬಹುಶಃ ನಾವು ಈ ಹಿಂದೆ ಮಾಡಿದಾಗ ಕೊನೆಯ ದಿವಸ ಒಂದಷ್ಟು ಜನ ಆ ಸೇವೆಯಲ್ಲಿ ಪಾಲ್ಗೊಂಡಿದ್ದರು. ವಾರಾಹಿ ನವರಾತ್ರಿ, ಅದರಲ್ಲೂ ಅದಕ್ಕೆ ಮತ್ತೊಂದು ಹೆಸರು ಗುಪ್ತ ನವರಾತ್ರಿ ಅಂತ. ಇನ್ನು ಗುಪ್ತ ನವರಾತ್ರಿ ಅಂತಂದರೆ ಇನ್ನು ನಿಮಗೆ ತಿಳಿಸೋದಾದರೂ ಏನಿದೆ, ಗುಪ್ತವಾಗಿಯೇ ಮಾಡ್ಕೊಂಡು ಹೋಗಬೇಕು. ಅದರಲ್ಲೂ ಈ ಗುಪ್ತ ನವರಾತ್ರಿನ ನಾವು ಆಚರಣೆಯನ್ನು ಮಾಡೋದು ಆನಂದವಾಗಿ ಮನೆಯಲ್ಲಿ. ಯಾರಿಗೆ ಆಸನ ವ್ಯಸನ ಅಂದರೆ ಆಸನ ವಸನ ಅಂದರೆ ಮೂಲಭೂತ ಸೌಕರ್ಯಗಳಲ್ಲಿ ಪ್ರಧಾನವಾಗಿರ್ತಕ್ಕಂಥದ್ದು ನೆಲ. ಈ ನೆಲಕ್ಕಾಗಿಯೇ ಜನ ಕಿತ್ತಾಡ್ತಾರೆ, ಒಂದೊಂದು ಅಡಿಗೂ ಕಿತ್ತಾಡ್ತಾರೆ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋಣಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋಣಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋಣಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಅಂತಹದ್ದು ನಮ್ಮ ಜೀವಮಾನ ಪರ್ಯಂತ ಆಗಬಾರದು ಅಂತ ಹೇಳಿ ಮಾಡುವಂಥದ್ದು ಒಂದಾದರೆ, ನಮಗೆ ಅರ್ಥ ಆಗದೇ ಇರುವಂಥದ್ದು. ಬಹುಶಃ ನಮಗೆ ಎಷ್ಟು ಈ ಜೀವನ ಇದೆಯೋ ಅಷ್ಟರಲ್ಲೂ ಕೂಡ ನಮಗೆ ಅರ್ಥ ಆಗದೇ ಇರತಕ್ಕಂತಹ ದಿನಗಳು ಒಬ್ಬೊಬ್ಬರು ಒಂದೊಂದು ಸಲ ನಮಗೆ ಅರ್ಥ ಆಗಿರಲ್ಲ. ಅಂತಹ ಅರ್ಥ ನಮಗೆ ಗೋಚರ ಆಗುವಂಥದ್ದು. ಇನ್ನೊಬ್ಬರಿಂದ ಕೇಳಿ, ಇನ್ನೊಬ್ಬರಿಂದ ಇನ್ಯಾರೋ ಹೇಳಿದ್ದನ್ನು ಮಾಡೋದಲ್ಲ. ಗುಪ್ತ ನವರಾತ್ರಿ ನಿಮಗೆ ಒಂದು ವಿದ್ವತ್, ನಿಮಗೆ ಒಂದು ವಿದ್ಯೆ, ನಿಮ್ಮ ಸ್ಥಿತಪ್ರಜ್ಞೆಗೆ ಕೊಡತಕ್ಕಂತಹ ದಂಡನಾಥ ರೂಪಿಣಿ ವಾರಾಹಿ ದೇವಿ. ಅಮ್ಮನ ವಾರಾಹಿ ಶಕ್ತಿ ಏನಿದೆಯೋ ಅದು ಈಗಾಗಲೇ ನೀವು ಬಹಳಷ್ಟು ತಿಳಿದುಕೊಂಡಿರ್ತೀರಿ.
ಈ ನವರಾತ್ರಿಯನ್ನು ಆಷಾಢ ಮಾಸದ ಪ್ರಥಮ ಪಾಡ್ಯಮಿಯಿಂದ ಹಿಡಿದು 9 ದಿನಗಳ ಕಾಲ ಆಚರಣೆ ಮಾಡ್ತಕ್ಕಂಥದ್ದು. ಇದನ್ನು ವಾರಾಹಿ ನವರಾತ್ರಿ ಅಂತ ಏನು ಕರೆದರೋ ಅಂತಹ ಗುಪ್ತ ನವರಾತ್ರಿ ವಾರಾಹಿ ನವರಾತ್ರಿ ಎಂದು ಮೊದಲೇ ನಾನು ಹೇಳಿದ್ದೀನಿ. ಆಷಾಢ ಮಾಸ ಆಧ್ಯಾತ್ಮದ ಪ್ರಕೃತಿಯ ಪುನರುಜ್ಜೀವನ ಅಂತ. ಅದನ್ನು ನೀವು ಹೇಗೆ ತೆಗೆದುಕೊಳ್ಬೇಕು ಅಂತಂದರೆ, ನಿಮಗೆ ಇಷ್ಟವಾಗಿರೋ ದೇವಿಯನ್ನು ಆರಾಧನೆ ಮಾಡ್ತಾ ನೀವೊಂದು ವಾರಾಹಿ ಅಮ್ಮನವರ ಚಿತ್ರಪಟವನ್ನು ಮನೇಲಿಟ್ಕೊಂಡು ಅಥವಾ ಆ ವಾರಾಹಿ ಅಮ್ಮನವರ ಸಣ್ಣದೊಂದು ವಿಗ್ರಹ ಇಟ್ಕೊಂಡು ಪ್ರತಿನಿತ್ಯ ಅಭಿಷೇಕ ಆರಾಧನೆ ಮಾಡ್ತೀನಿ ಅಂತಂದರೆ, ನಾನು ಜಾಗವನ್ನು ತೆಗೆದುಕೊಳ್ಳಬೇಕು ಗುರುಗಳೇ, ನಾನೊಂದು ಮನೆಯನ್ನು ಕಟ್ಟಬೇಕು ಅನ್ನುವಂಥವರು, ಒಟ್ಟಾರೆ ಮನಸ್ಸಲ್ಲಿ ಮಕ್ಕಳ ಭವಿಷ್ಯ ನಿಮಗೆ ಕಾಣುತ್ತೆ, ನೀವು ಒಂದಷ್ಟು ಸಮಾಜದಲ್ಲಿ ಚೆನ್ನಾಗಿ ನಾವು ಇರಬೇಕು ಅಂತಕ್ಕಂಥ ಆಸೆಗಳಿರ್ತವೆ. ಅಂಥ ಆಸೆಗಳನ್ನು ಪೂರೈಸ್ಕೊಳ್ಳೋದೇ ಈ ನವರಾತ್ರಿ. ಯಾವ ಆಸೆಗಳು ಎಲ್ಲೂ ಪೂರೈಸ್ಕೊಳ್ಳಲಿಕ್ಕಾಗಲಿಲ್ವೋ ಅದನ್ನು ಗುಪ್ತವಾಗಿ ನಿಮ್ಮ ಜೊತೆ ನೀವೇ 9 ದಿನಗಳ ಕಾಲ ಮಾತಾಡ್ತಾ ವಿತ್ ವರಾಹಿ ಜೊತೆ ಮಾತಾಡ್ತಕ್ಕಂಥ ದಿನಗಳು ಅಂತಂದರೆ ಅದು ನವರಾತ್ರಿ ಮಾತ್ರನೇ ಪ್ರೀತಿಯ ಬಂಧುಗಳೇ. ಅಂತಹ ವಾರಾಹಿ ನವರಾತ್ರಿ ಎಂದು ನೀವು ಪ್ರಾತಃ ಕಾಲ, ಮಧ್ಯಾಹ್ನ ಕಾಲ, ಸಾಯಂಕಾಲ 3 ಕಾಲಗಳು ಕೂಡ ಪೂಜೆ ಮಾಡಬಹುದು. ವಾರಾಹಿಯ ಅಷ್ಟಕ ಅಂತಿದೆ, ಅದನ್ನು ಓದ್ಕೊಳ್ಳಿ. ವಾರಾಹಿಯ ಅಷ್ಟೋತ್ತರ ಶತನಾಮಾವಳಿ ಅಂತಿದೆ, ಅದನ್ನು ಕೂಡ ಹೇಳ್ಕೊಳ್ಳಿ. ಇನ್ನು ವಾರಾಹಿ ಸಹಸ್ರನಾಮ ಇದೆ, ಸಾಧ್ಯವಾಗುತ್ತಾ ಅದನ್ನು ಕೂಡ ಮಾಡಿಕೊಳ್ಳಿ. ಇಲ್ಲಿ ಏನೂ ಕೂಡ ಭೇದ ಭಾವ ಇಲ್ಲ. ಅಮ್ಮನಿಗೆ ನೀವು ಆಗ್ತಕ್ಕಂತಹ ಪುಷ್ಪಗಳಿಂದ ಹಿಡಿದು ಅಮ್ಮನಿಗೆ ನೀವು ಅರ್ಪಣೆ ಮಾಡತಕ್ಕಂತಹ ಯಾವುದೇ ಪುಷ್ಪಾದಿಗಳು ಫಲಗಳಾಗಿರಬಹುದು, ಪ್ರತಿನಿತ್ಯ ನೈವೇದ್ಯ ನೀವು ಮಾಡ್ತಕ್ಕಂತಹ ಪಂಚ ಭಕ್ಷ್ಯ ಪರಮಾನ್ನ ಅಂತಾರಲ್ಲ, ಶತ್ರುಸೋಪೇತವಾಗಿರತಕ್ಕಂಥದ್ದು ನೈವೇದ್ಯ ಮಾಡಿದ್ರೆ ವಾರಾಹಿ ಎಲ್ಲವನ್ನು ಸ್ವೀಕಾರ ಮಾಡ್ತಾಳೆ. ಆದರೆ ಒಂದಷ್ಟು ಅನುಷ್ಠಾನ ಹೇಗಿರಬೇಕು ಅಂತಂದರೆ, ಮನೆಯಲ್ಲಿ ನೀವು ಯಾವುದಾದ್ರು ವ್ರತ ಮಾಡಬೇಕಾದ್ರೆ ಎಲ್ಲರನ್ನೂ ಕೂರಿಸ್ಕೊಂಡು ಮಕ್ಕಳ ಜೊತೆಗೆಲ್ಲ ಮಾಡ್ತಿರ್ತೀರಿ. ಮೊದಲೇ ಇದು ಗುಪ್ತ ನವರಾತ್ರಿ ಆದ್ದರಿಂದ ತಾಂತ್ರಿಕ ಕಲಿಯುವಂಥವ್ರು, ತಾಂತ್ರಿಕ ಮಾಡೋವಂಥವ್ರು, ತಾಂತ್ರಿಕರು ಹೆಚ್ಚಿಗೆ ಇದನ್ನು ಆಚರಣೆ ಮಾಡುತ್ತಾರೆ. ಅವರ ಅನುಷ್ಠಾನ ವಿಭಿನ್ನವಾಗಿರುತ್ತೆ. ಅದಕ್ಕೆ ನೀವು ಅಂತಹ ತಂತ್ರ ಸಿದ್ಧಿಯನ್ನು ಪಡೆದುಕೊಳ್ಬೇಕು ಅಂತಂದರೆ ವಾರಾಹಿ ಅಮ್ಮರವರನ್ನು ನೀವೊಬ್ಬರೇ ಕುರಿತು ಮನೆಯಲ್ಲಿ ತಪಸ್ಸು ಮಾಡ್ದಂಗೆ ಮಾಡಬೇಕು. ಅಂದರೆ ವಾರಾಹಿ ದೇವಿಯ ಮಂತ್ರವನ್ನು ನೀವು ಈ ಹಿಂದೆ ಏನಾದರೂ 5 ಸಲವೋ 16 ಸಲವೋ ಹೇಳಿದರೆ ಈಗ 108 ಸಲವೋ 1000 ಸಲವೋ ಹೇಳುವಂಥ ಪ್ರಯತ್ನವನ್ನು ಮಾಡುತ್ತೀರಿ. ಪ್ರಧಾನವಾಗಿ ಆ ಅಮ್ಮನಿಗೆ ಗುಡಾನ್ನವನ್ನು ನೈವೇದ್ಯ ಮಾಡ್ತೀರಿ. ಆ ಗುಡಾನ್ನವನ್ನು ನೈವೇದ್ಯ ಮಾಡಿದ್ದ ಆದಮೇಲೆ ಮಾತ್ರವೇ ನಿಮ್ಮ ಹರಕೆಯ ಪ್ರಶ್ನೆಗಳು ಮುಂದಿಡಬೇಕು. ಅದಕ್ಕೆ ಮುನ್ನ ಆರಾಧನೆಗೆ ಸಂಬಂಧಪಟ್ಟ ಹಾಗೆ ನೀವು ಪ್ರಾರ್ಥನೆ ಮಾಡುವಂಥ ಸಂದರ್ಭ ಆಗಿರಬಹುದು, ಪುಷ್ಪಗಳಿಂದ ಅರ್ಚನೆ ಮಾಡುವಾಗಾಗಿರಬಹುದು, ಇನ್ನು ಅಷ್ಟಾವಧಾನ ಸೇವೆ ಮಾಡುವಾಗಾಗಿರಲಿ, ನೈವೇದ್ಯ ಮಾಡುವಾಗಾಗಿರಲಿ, ಪಂಚೋಪಚಾರ ಪೂಜೆ ಮಾಡುವಾಗಾಗಿರಲಿ, ಷೋಡಶೋಪಚಾರ ಪೂಜೆ ಮಾಡುವಾಗಾಗಿರಲಿ, ಇದು ಯಾವುದೂ ಸಲ್ಲದು. ನೈವೇದ್ಯ ನಿವೇದನ ಆದ ಮೇಲೆ ನಿಮ್ಮ ಅಪ್ಲಿಕೇಶನನ್ನು ಸ್ವೀಕಾರ ಮಾಡ್ತಾಳೆ ವಾರಾಹಿ. ಅದನ್ನು ನೀವು ಒಮ್ಮೆ ಮಾಡಿಕೊಳ್ಳಿ. ಇನ್ನೂ ನಮಗೆ ಸಾಧ್ಯವಾಗುತ್ತೆ ಗುರುಗಳೇ ಅಂತಂದರೆ ಕಾಶಿಯ ವಾರಾಹಿ ಕ್ಷೇತ್ರಕ್ಕೆ ಆ 9 ದಿನದಲ್ಲಿ ಒಮ್ಮೆ ನೋಡಿ ಬರ್ತೀನಿ ಅಂತಂದರೆ ಬಹುಶಃ ನೀವು ಈ ಜನ್ಮ ಅಂದರೆ ಇರೋ ತನಕ ನೀವು ವಾರಾಹಿ ನವರಾತ್ರಿಗಳ ಆಚರಣೆ ಮಾಡಿದ ಫಲವನ್ನು ನಿಮ್ಮ ಅಕೌಂಟಿಗೆ ಸೇರಿಸಲಾಗುತ್ತೆ. ಅಂತಹ ವಾರಾಹಿ ಅಮ್ಮನ ದಿವ್ಯ ದರ್ಶನ ಮಾಡಿಕೊಳ್ಳುವಂಥದ್ದು. ಅಥವಾ ಪ್ರತಿನಿತ್ಯ ನಾನು ವಾರಾಹಿ ದೇವಸ್ಥಾನ ನಮ್ಮ ಪಕ್ಕದಲ್ಲಿದೆ, ಆ ಅಮ್ಮನಿಗೆ ನಾನೊಂದು ಸೇವೆ ಮಾಡಿಸ್ತೀನಿ ಅಂತೇಳಿ ಪ್ರತಿನಿತ್ಯದ ಅಭಿಷೇಕ ಆಗಿರ್ಬೋದು, ಪ್ರತಿನಿತ್ಯದ ಅನ್ನದಾನ ಸೇವೆ ಅದನ್ನು ಮಾಡ್ತೀನಿ ಅಂತಂದರೆ ಗುಪ್ತ ನವರಾತ್ರಿಯ ಆಚರಣೆ ಏನು ಮಾಡುತ್ತಾರೋ ಎಲ್ಲವನ್ನು ಪಡೆದುಕೊಂಡು ಬಂದ ಹಾಗೆ. ಆದರೆ ಒಂದು ಮಾತ್ರ ನೀವು ಮರೀದೆ ನೆನಪಿಟ್ಕೊಂಡು ಮಾಡ್ತೀನಿ ಅಂತಂದರೆ ಒಂದು ಆಯುಧವನ್ನು ಮನೆಗೆ ತರುವಂಥದ್ದು, ಯಾವುದಾದ್ರೂ ನೂತನವಾಗಿರತಕ್ಕಂಥ ಒಂದು ಆಯುಧವನ್ನು ತರುವಂಥದ್ದು. ನೀವು ಶಂಖ ಚಕ್ರ ತರ್ತಿರೋ, ಶಾರ್ಂಗ ತರ್ತಿರೋ, ಪಾಶ ತರ್ತಿರೋ, ಮುಶಲ ತರ್ತಿರೋ, ಖಡ್ಗ ತರ್ತಿರೋ, ಕತ್ತಿ ತರ್ತಿರೋ, ಒಟ್ಟಾರೆ ಆಗಿರ್ತಕ್ಕಂಥ ಒಂದು ಆಯುಧವನ್ನು ಮನೆಗೆ ತಂದು ದೇವರ ಮನೆ ಇಟ್ಟೋದನ್ನು ಪೂಜಿಸ್ತಕ್ಕಂಥದ್ದು. ಅದು ಸುಬ್ರಹ್ಮಣ್ಯ ಸ್ವಾಮಿ ಇರ್ತಕ್ಕಂಥ ವೇಲಾಯುಧ ಇದೆಯಲ್ಲ, ಅದನ್ನು ಕೂಡ ಇಟ್ಟು ಕೂಡ ಪೂಜೆ ಮಾಡ್ತೀನಿ ಅಂತಂದ್ರೆ ಕೂಡ ಅದ್ಭುತಗಳು ಜರುಗುತ್ತವೆ. ಆ ಆಯುಧ ಈ ನವರಾತ್ರಿಯಲ್ಲಿ ಪಾಡ್ಯಂ ಅಂದರೆ ಮೊದಲನೇ ದಿನ ಬರುವಂಥದ್ದು, ಅಥವಾ 3ನೇ ದಿನ, ಅಥವಾ 5ನೇ ದಿನ, ಅಥವಾ 7ನೇ ದಿನ ತಂದು ಪೂಜೆ ಮಾಡುವಂಥದ್ದು. ಇಷ್ಟೂ ದಿನಗಳಲ್ಲಿ ಯಾವುದಾದ್ರೂ ಒಂದು ದಿನ ನೀವು ಮೊದಲೇ ತರ್ತೀನಿ ಅಂತಂದರೆ ಆ ಒಂದು ಪಾಡ್ಯಮಿಗೆ ತಂದು ಯಾವುದಾದ್ರೂ ಒಂದು ಆಯುಧವನ್ನು
ತೊಳೆದು ಬಿಟ್ಟು ಅರಿಶಿಣದ ನೀರಿಂದ ಗಂಧದ ನೀರನ್ನು ತೊಳೆದು ಬಿಟ್ಟು ಅಷ್ಟಗಂಧವನ್ನು ಲೇಪನ ಮಾಡಿ ಅದಕ್ಕೆ ಕುಂಕುಮ ಇಟ್ಟು ಒಂದಷ್ಟು ಪುಷ್ಪಗಳಾಕಿ ತಟ್ಟೆಯಲ್ಲಿ ಕರೆಕ್ಟಾಗಿ ಅಕ್ಕಿ ಹಾಕಿ ಅದರ ಮೇಲೆ ತಾಂಬೂಲವನ್ನಿಟ್ಟು ಆ ತಾಂಬೂಲದ ಮೇಲೆ ನೀವು ತಂದಿರೋ ಆಯುಧವನ್ನು ಇಡ್ತೀನಿ ಅಂತಂದರೆ ಬಹುಶಃ ಆ ಆಯುಧ ನಿಮಗೆ ರಕ್ಷಾ ಕವಚವಾಗಿ ಮಾರ್ಪಡುವಂಥದ್ದು ಇರುತ್ತೆ. ಯಾವುದೇ ತರಹದ್ದು ಕೆಟ್ಟದಾಗಲಿಕ್ಕೆ ಸಾಧ್ಯವಿರೋದಿಲ್ಲ. ಇನ್ನು ಜೊತೆಗೆ ಏನಂತಂದರೆ ಬಹುಶಃ ವಾರಾಹಿಯನ್ನು ನಾವು ಪೂಜೆ ಮಾಡ್ತೀವಿ ಅಂತಂದರೆ ನಿಮ್ಮ ಹತ್ರ 1000 ಸಂಖ್ಯೆಯಲ್ಲಿ ಸೈನ್ಯವಿದ್ದ ಹಾಗೇನೆ ಯುದ್ಧಕ್ಕೆ ಸನ್ನದ್ಧರಾಗಬೇಕು ಅಂತಂದರೂ ಕೂಡ ಶಾಂತಿಯ ಪರ್ವ ಮನೆಯಲ್ಲಿ ಇರಬೇಕಾದರೂ ಕೂಡ ಆ ವಾರಾಹಿ ದೇವಿಯ ಆರಾಧನೆ ಮಾಡತಕ್ಕಂತಹ ವಿಧಿವಿಧಾನಗಳು ಬೆಳಗ್ಗೆ ಆಗಿರಲಿ ಸಂಜೆ ಆಗಿರಲಿ ಯಾವುದರೊಂದು ಆಯುಧವನ್ನು ಪೂಜೆ ಮಾಡೋ ಮುಖಾಂತರ ವಿತ್ ಫೋಟೋ ತರ್ತೀನಿ ಅಂತಂದರೆ ಆ ವಾರಾಹಿ ಅಮ್ಮನ ಫೋಟೋ ಸಾಧ್ಯವಾದಷ್ಟು ಆ ಅಮ್ಮ ಹಚ್ಚ ಹಸಿರಿನ ಸೀರೆ ಹುಟ್ಟಿರ್ತಕ್ಕಂತಹದ್ದು ಬಹಳ ಶ್ರೇಷ್ಠ. ಉಳಿದಿದ್ದು ಕೂಡ ಶ್ರೇಷ್ಠವೇ. ಪ್ರಧಾನವಾಗಿ ಈ ಒಂದು ವಾರಾಹಿ ನವರಾತ್ರಿಗೆ ಹಸಿರು ಸೀರೆ ಹುಟ್ಟಿರ್ತಕ್ಕಂಥದ್ದು ಅಮ್ಮನಿಗೆ ಸಂಬಂಧಪಟ್ಟ ವಾರಾಹಿ ಫೋಟೋ ಇಟ್ಟು ಪೂಜೆ ಮಾಡೋದು ಅತ್ಯಂತ ಶುಭ ಪ್ರೀತಿಯ ಬಂಧುಗಳೇ. ವಾರಾಹಿ ನವರಾತ್ರಿ ಅಂತಲೂ ಕರೀತಾರೆ, ಗುಪ್ತ ನವರಾತ್ರಿ ಅಂತಲೂ ಕೂಡ ಕರೀತಾರೆ ಅನ್ನೋದ್ರ ಬಗ್ಗೆ ತಿಳಿಸಿದ್ರಿ. ಆದರೆ ಇದರ ಒಂದು ಆಚರಣೆನ ನಾವು ಮಾಡೋದ್ರಿಂದ ಬಹಳ ರೀತಿಯಾಗಿರುವಂಥ ಅದ್ಭುತಗಳು ನಮ್ಮ ಜೀವನದಲ್ಲಿ ನಡೆಯುತ್ತೆ ಅನ್ನೋಂಥದ್ದನ್ನ ನಾವು ತಿಳ್ಕೊಂಡ್ವಿ. ಸೊ ಇಲ್ಲಿ ತನಕ ಮಾಡಿಲ್ಲ, ಈಗ ಸಮಸ್ಯೆಗಳು ಶುರುವಾಗ್ತಾ ಇದೆ, ಈಗ ನಾವು ಪೂಜೆ ಪುನಸ್ಕಾರಗಳ ಮೊರೆ ಹೋಗ್ತೀವಿ ಅಂತಂದರೆ ಈಗಲೂ ಕೂಡ ಆಚರಣೆ ಮಾಡ್ಬೋದು. ಆ ಒಂದನೇ ದಿನದಿಂದ 9ನೇ ದಿನದವರೆಗೂ ಹೇಗೆ ಆಚರಣೆ ಇರಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ವಿಶೇಷತೆ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ವಾರಾಹಿ ನವರಾತ್ರಿಯ ಆಚರಣೆ ಹೇಗೆ ಮಾಡಬೇಕು ಅಂತ ನಮಗೆ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ವಿಡಿಯೋನ ಮುಗಿಸುವಂತ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 97319 4115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217 847031.